ಹುಬ್ಬಳ್ಳಿಯಲ್ಲಿ ಮತ ಪರಿಷ್ಕರಣೆಯ ವೇಳೆ ಮಹಿಳೆಯಿಂದ ತಪ್ಪಾಗಿದೆ ಅನ್ನುವಂತ ಕಾರಣಕ್ಕೆ ವಿವಸ್ತ್ರಗೊಳಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಛೋಟಾ ಮುಂಬೈನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ನಡೆಸಲಿದೆ. ಹುಬ್ಬಳ್ಳಿಯಲ್ಲಿ ಮಹಿಳಾ ಬಿಜೆಪಿ ಕಾರ್ಯಕರ್ತೆಯನ್ನ ಅರೆಬೆತ್ತಲುಗೊಳಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ಕೇಶವಾಪುರ ಠಾಣಾ ಪಿಐ ಈಗ ಟ್ರಾನ್ಸ್ಫರ್ ಆಗಿದ್ದಾರೆ. ಕಮಿಷನರ್ ಕಚೇರಿಗೆ ವರ್ಗಾವಣೆ ಮಾಡಿ ಆದೇಶ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರ್ ಶಶಿಕುಮಾರ್ ಆರ್ಡರ್ ಅನ್ನು ಹೊರಡಿಸಿರೋದು. ತನಿಖೆ ಮುಗಿಯುವ ತನಕ ಕೇಂದ್ರ ಕಚೇರಿಯಲ್ಲಿ ಕೆಲಸ. ಗಂಟಿಕೇರಿ ಠಾಣಾ ಪಿಐಗೆ ಕೇಶವಾಪುರ ಠಾಣೆಗೆ ಹೊಣೆ ನೀಡಿದ್ದಾರೆ. ಬಿಜೆಪಿ ಕಾರ್ಯಕರ್ತೆ ಅರೆಬೆತ್ತಲಗೊಳಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ ಹುಬ್ಬಳ್ಳಿಯಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಯಿತು ಅಂತ. ಅಂದ್ರೆ ಏನು ಮತ ಪರಿಷ್ಕರಣೆಯ ಸಂದರ್ಭದಲ್ಲಿ ಪೂರ್ವ ಕೆಲಸಗಳು ನಡೀತಾ ಇತ್ತು. ಆಗ ಕೆಲವೊಂದಷ್ಟು ಜನರ ಹೆಸರನ್ನ ಬೇಕಂತಲೇ ಡಿಲೀಟ್ ಮಾಡಿದ್ದಾರೆ ಅನ್ನೋದಾಗಿ ಆರೋಪಿಸಿ ಅಲ್ಲಿನ ಕಾಂಟ್ರಾಕ್ಟರ್ ಹೇಳಿಕೆಯನ್ನ ಕೊಟ್ಟರು. ಅದಾದ ಮೇಲೆ ಆ ದೂರನ್ನ ತೆಗೆದುಕೊಂಡು ಪೊಲೀಸರು ಆಕೆಯನ್ನು ಸುಜಾತ ಹಂಡಿ ಅನ್ನುವಂತ ಮಹಿಳಾ ಬಿಜೆಪಿ ಕಾರ್ಯಕರ್ತೆಯನ್ನ ಅರೆಸ್ಟ್ ಮಾಡೋದಕ್ಕೆ ಮುಂದಾದಾಗ ಆಕೆಯೇ ವಿವಸ್ತ್ರಗೊಳಿಸಿದ್ರು ಅನ್ನೋದು ಕಮಿಷನರ್ ಹಾಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ. ವಿಡಿಯೋವನ್ನ ಪರಿಶೀಲನೆ ಮಾಡಿದೀವಿ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತೆಯನ್ನ ಅರೆಬೆತ್ತಲುಗೊಳಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ಕೇಶವಾಪುರ ಠಾಣೆಯ ಪಿಐ ಕೆಎಸ್ ಹಟ್ಟಿ ಟ್ರಾನ್ಸ್ಫರ್ ಆಗಿದ್ದಾರೆ. ಕಮಿಷನರ್ ಕಚೇರಿಗೆ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರ್ ಶಶಿಕುಮಾರ್ ಆರ್ಡರ್ ಅನ್ನ ಹೊರಡಿಸಿರೋದು. ತನಿಖೆ ಮುಗಿಯುವ ತನಕ ಕೇಂದ್ರ ಕಚೇರಿಯಲ್ಲೇ ಕೆಲಸವನ್ನ ಮಾಡಬೇಕು. ಗಂಟಿಕೇರಿ ಠಾಣಾ ಪಿಐ ಕೇಶವಾಪುರ ಠಾಣೆಯನ್ನ ಹೊರಲಾಗಿದೆ. ಅಂದ್ರೆ ಈ ಗಲಾಟೆ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿತ್ತು ಅಂತ ಹೇಳಿದ್ರೆ ನಿನ್ನೆ ಕೂಡ ಬಿಜೆಪಿ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತೆಯರು ಕೂಡ ಧರಣಿ ಕುಳಿತುಕೊಂಡಿದ್ರು ನ್ಯಾಯವನ್ನ ಒದಗಿಸಬೇಕು ಅಂತ. ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ವಿವಸ್ತ್ರಗೊಳಿಸೋದಕ್ಕೆ ಹೇಗೆ ಸಾಧ್ಯ, ಸಾರ್ವಜನಿಕವಾಗಿ ಹೆಣ್ಣು ಮಗಳ ಮೇಲೆ ಆದಂತಹ ದೌರ್ಜನ್ಯ ಅನ್ನೋದಾಗಿ ಕೂಡ ಖಂಡಿಸಿದ್ರು. ಈಗ ಈ ಹೊತ್ತರಲ್ಲೇ ಕೇಶವಾಪುರ ಠಾಣೆಯ ಪಿಐ ಕೆಎಸ್ ಹಟ್ಟಿ ಟ್ರಾನ್ಸ್ಫರ್ ಆಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಛೋಟಾ ಮುಂಬೈನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡಲಿದೆ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಥಳಿಸಲಾಗಿತ್ತು. ಈ ಹಲ್ಲೆ ಪ್ರಕರಣದ ಸಂಬಂಧ ಇಂದು ಛೋಟಾ ಮುಂಬೈನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡುತ್ತೆ. ದೌರ್ಜನ್ಯವನ್ನ ಖಂಡಿಸಿ ಇಂದು ಬಿಜೆಪಿ ಬೃಹತ್ ಧರಣಿ ಕುಳಿತುಕೊಳ್ಳುತ್ತೆ. ಮಧ್ಯಾಹ್ನ 1:30 ಹುಬ್ಬಳ್ಳಿಯಲ್ಲಿ ಕಹಳೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆರ್ ಅಶೋಕ್ ನೇತೃತ್ವದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಸೇರಿ ಹಲವು ನಾಯಕರು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ. ಈ ಪ್ರೊಟೆಸ್ಟ್ ಅಂಬೇಡ್ಕರ್ ಸರ್ಕಲ್ನಿಂದ ಕೇಸರಿ ಮೆರವಣಿಗೆಯನ್ನ ಹೊರಡುತ್ತೆ. ಹುಬ್ಬಳ್ಳಿಯಲ್ಲಿಂದು ಹಂಗಾಮ ಆಗುವ ಸಾಧ್ಯತೆ ದಟ್ಟ ಅಂತಾನೆ ಹೇಳಬಹುದು. ಹುಬ್ಬಳ್ಳಿಯಲ್ಲಾದಂತಹ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಥಳಿಸಲಾಗಿತ್ತು ಅನ್ನುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಸಹೋದರ ಜೊತೆಗೆ ಅವರ ತಾಯಿ ಅಂದ್ರೆ ಸುಜಾತ ಹಂಡಿ ಅವರ ತಾಯಿ ಕೂಡ ದೂರನ್ನ ದಾಖಲಿಸಿದ್ರು. ಇದರ ಮಧ್ಯದಲ್ಲಿ ಈಗ ಬಿಜೆಪಿ ನಾಯಕರು ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಿಂದಲೇ ಮಹಿಳಾ ಕಾರ್ಯಕರ್ತೆಯರು ಕೂಡ ಧರಣಿಯನ್ನ ಕುಳಿತುಕೊಂಡಿದ್ರು. ಗೃಹ ಸಚಿವರ ವಿರುದ್ಧವಾಗಿ ಕೆಲವೊಂದಷ್ಟು ಪೋಸ್ಟರ್ಗಳನ್ನ ಹಿಡಿದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇದು ಕಾನೂನಿನ ಸುವ್ಯವಸ್ಥೆಯ ಚೌಕಟ್ಟಿನಲ್ಲಿ ಬರುವಂತಹ ಸರಿಯಾದಂತಹ ಮಾರ್ಗ ಅಲ್ಲ. ಯಾಕಂದ್ರೆ ನಮ್ಮ ರಾಜ್ಯ ಬಾಂಗ್ಲಾದೇಶವಾಗಿ ಮಾರ್ಪಡ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಎಲ್ಲಂದ್ರಲ್ಲಿ ಹಲ್ಲೆ ಮಾಡೋದು, ಥಳಿಸೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಮಹಿಳೆಯರಿಗೆ ರಕ್ಷಣೆ ನೀಡಬೇಕು. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ನಿನ್ನೆ ಪ್ರೊಟೆಸ್ಟ್ ಮಾಡಿದ್ರು. ಇದು ಮುಂದುವರೆದ ಭಾಗ. ಇಂದು ಮಧ್ಯಾಹ್ನ 1:30 ಹುಬ್ಬಳ್ಳಿಯಲ್ಲಿ ಕಹಳೆಯೇ ಮೊಳಗತ್ತೆ. ಛಲವಾದಿ ನಾರಾಯಣಸ್ವಾಮಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಅಂಬೇಡ್ಕರ್ ಸರ್ಕಲ್ನಿಂದ ಕೇಸರಿ ಪಡೆ ಮೆರವಣಿಗೆಯನ್ನ ಹೊರಡೋದ್ರ ಮೂಲಕ ಇವತ್ತು ಹುಬ್ಬಳ್ಳಿಯಲ್ಲಿ ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯ ಕಾವು ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಲಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಗಲಾಟೆ ಗಲಭೆಗಳು ಅತಿರೇಕಕ್ಕೆ ಹೋಗ್ತಾ ಇರೋದು, ಮಹಿಳೆಗೆ ಅಥವಾ ಮಹಿಳೆಯರಿಗೆ ರಕ್ಷಣೆ ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರ ಕೂಡ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಸಂಬಂಧಪಟ್ಟಂತೆ ಅಲ್ಲಿನ ಪೊಲೀಸ್ ಕಮಿಷನರ್ ಮಹಿಳೆಯೇ ವಿವಸ್ತ್ರಗೊಳಿಸಿಕೊಂಡಿರೋದು ಅನ್ನೋದಾಗಿ ಆರೋಪಿಸಿದ್ರು. ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಸಿಗತ್ತೆ. ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ.
ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಕೇಸ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೊಡ್ತಾ ಇದೆ. ಸ್ವಯಂ ಪ್ರಕರಣವನ್ನ ದಾಖಲಿಸಿಕೊಂಡ ಆಯೋಗ ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಲಾಯ್ತಲ್ಲ, ಈ ಕೇಸ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಸ್ವಯಂ ಪ್ರಕರಣವನ್ನ ದಾಖಲಿಸಿಕೊಂಡಿದೆ ಆಯೋಗ. ಈಗಾಗಲೇ ಘಟನೆಯನ್ನ ಖಂಡಿಸಿದ್ದಾರೆ ವಿಜಯ್ ರಾಹತ್ಕರ್. ಬಂಧನದ ವೇಳೆ ವಿವಸ್ತ್ರಗೊಳಿಸಿದ ಆರೋಪ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇದು ಮಹಿಳಾ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಈ ಕೇಸ್ ಬಗ್ಗೆ ದಾಖಲು ಮಾಡಿಕೊಂಡು ಸರಿಯಾದ ಕ್ರಮವನ್ನ ಕೈಗೊಳ್ಳಿ. ಡಿಜಿಪಿಗೆ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಪತ್ರವನ್ನ ಬರೆಯಲಾಗಿದೆ. ಕ್ರಮವನ್ನ ಕೈಗೊಂಡ ಬಗ್ಗೆ 5 ದಿನದ ಒಳಗಾಗಿ ಏನ್ ಕ್ರಮ ಕೈಗೊಂಡಿದ್ದೀರಾ, ಇದಕ್ಕೆ ಉತ್ತರ ಕೊಡಿ ಅಂತ ಡಿಜಿಪಿಗೆ ಸೂಚಿಸಿದ್ದಾರೆ ಕೇಂದ್ರ ಮಹಿಳಾ ಆಯೋಗ. ಈ ಕೇಸ್ಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗೆ ಅಥವಾ ಮಹಿಳೆಯರ ಸುರಕ್ಷತೆಗೆ ಧಕ್ಕೆ ಆಗ್ತಾ ಇದೆ. ಇದು ಮಹಿಳಾ ಹಕ್ಕುಗಳ ಉಲ್ಲಂಘನೆ. ಅದು ಏನೇ ಆಗಿರಬಹುದು, ಆಕೆಯೇ ವಿವಸ್ತ್ರಗೊಳಿಸಿಕೊಂಡಿರೋದಾ ಅಥವಾ ಅಲ್ಲಿ ಮಹಿಳಾ ಪೊಲೀಸರು ಇದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಚರ್ಚೆ ಗ್ರಾಸವಾಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಘಟನೆಯನ್ನ ವಿಜಯ್ ರಾಹತ್ಕರ್ ಅವರು ಖಂಡಿಸಿದ್ದಾರೆ. ಸಂಬಂಧಪಟ್ಟಂತೆ ಪತ್ರವನ್ನ ಕೂಡ ಬರೆಯೋದ್ರ ಮೂಲಕ ಡಿಜಿಪಿಗೆ ಆಯೋಗ ಪತ್ರ ಬರೆದಿದೆ. ಕ್ರಮವನ್ನ ಕೈಗೊಳ್ಳಿ, ಇದಕ್ಕೆ ಸಂಬಂಧಪಟ್ಟಂತೆ ಏನಾಯಿತು, ಎತ್ತ ಅರೆಸ್ಟ್ ಮಾಡೋದಕ್ಕೆ ಕಾರಣಗಳೇನು ಅಥವಾ ವಿವಸ್ತ್ರಗೊಳಿಸೋದಕ್ಕೆ ಕಾರಣ ಏನು, ಸಾರ್ವಜನಿಕ ಜಾಗದಲ್ಲಿ ಹೇಗೆ ಬಿಹೇವ್ ಮಾಡಬೇಕಾಗಿತ್ತು ಅಂತ. ಯಾಕಂತ ಹೇಳಿದ್ರೆ ಆ ಮಹಿಳೆಯ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅನ್ನುವಂಥ ಹೇಳಿಕೆಗಳು ಕೂಡ ಚರ್ಚೆ ಆಗ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಂಡ ಬಗ್ಗೆ 5 ದಿನದ ಒಳಗಾಗಿ ಉತ್ತರಿಸಿ ಅಂತ ಡಿಜಿಪಿಗೆ ಕೇಂದ್ರ ಮಹಿಳಾ ಆಯೋಗ ಸೂಚಿಸಿದೆ. ಈಗ ಈ ಕೇಸ್ ಬೇರೆ ಬೇರೆ ರೂಪುರೇಷೆಗಳನ್ನ ಪಡ್ಕೊಳ್ತಾ ಇದೆ. ಒಂದು ಕಡೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಪ್ರತಿಭಟನೆಗಳಿಗೂ ಕೂಡ ಆಹಾರವಾಗ್ತಾ ಇದೆ. ಸಂಬಂಧಪಟ್ಟಂತೆ 1 ಗಂಟೆ 30 ನಿಮಿಷಕ್ಕೆ ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಇದರ ಮಧ್ಯದಲ್ಲಿ ಸ್ವಯಂ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಧಿಕೃತವಾಗಿ ಎಂಟ್ರಿ ಕೊಡೋದ್ರ ಮೂಲಕ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ಅರೆಬೆತ್ತಲುಗೊಳಿಸಿ ಹತ್ಯೆಗೈದ ಪ್ರಕರಣದ ಸಂಬಂಧ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಲಕುಂಟ ಬಂಧನವಾಗಿದೆ. ಮಹಿಳೆ ಅರೆಬೆತ್ತಲುಗೊಳಿಸಿ ಹಲ್ಲೆಗೈದ ಪ್ರಕರಣದ ಸಂಬಂಧ ಪಾಲಿಕೆಯ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ ಬಂಧನವಾಗಿದೆ. ಬಂಧಿಸಿ ಕರೆತರುವಾಗ ಸುವರ್ಣ ಭಾರಿ ಹೈಡ್ರಾಮವನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಎದೇನೋ ಕಾಣಿಸ್ಕೊಂಡಿದೆ ಅಂತ ಡ್ರಾಮಾ ಆಡಿರೋದು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಪೊಲೀಸರು ಕರೆ ತಂದಿದ್ದಾರೆ. ಕೇಶವಾಪುರ ಠಾಣೆಯ ಪೊಲೀಸರಿಂದ ಸುವರ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಮಹಿಳೆಯನ್ನ ಅರೆಬೆತ್ತಲುಗೊಳಿಸಿ ಹಲ್ಲೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆಯ ಸದಸ್ಯೆ ಸುವರ್ಣ ಕಲ್ಲಕುಂಟ ಅವರ ಬಂಧನವಾಗಿದೆ. ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರೆತರುವಾಗ ಆ ಭಾಗದಲ್ಲಿ ಅಥವಾ ಆ ಜಾಗದಲ್ಲಿ ಬಹಳಷ್ಟು ಹೈಡ್ರಾಮವೇ ಕ್ರಿಯೇಟ್ ಆಗೋಗಿತ್ತು. ನನಗೆ ಎದೆನೋ ಕಾಣಿಸ್ಕೊಂಡಿದೆ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಭಾರಿ ಹೈಡ್ರಾಮಾ ಆಯಿತು. ಅಲ್ಲಿ ಪೊಲೀಸರು ಕೂಡ ಸಾಕಾಗೋಯ್ತು ಅವ್ರನ್ನ ಕರ್ಕೊಂಡು ಕೆಳಗಿಳಿಸುವಷ್ಟರಲ್ಲಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆತಂದು ಟ್ರೀಟ್ಮೆಂಟ್ ಕೊಡಿಸೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಕೇಶವಾಪುರ ಠಾಣಾ ಪೊಲೀಸರಿಂದ ಸುವರ್ಣ ಅವರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ಅಂದ್ರೆ ಯಾವ್ಯಾವ ಹಂತಕ್ಕೋಗಿ ತಲುಪಿದೆ ಹುಬ್ಬಳ್ಳಿಯಲ್ಲಾದಂತಹ ಗಲಾಟೆಯ ಕೇಸ್ ಅಂತ. ಮತ ಪರಿಷ್ಕರಣೆಯ ವೇಳೆ ಮತದಾರರ ಹೆಸರನ್ನ ಡಿಲೀಟ್ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಕೇವಲ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬರಬೇಕಾಗಿರುತ್ತೆ. ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ಹೈಡ್ರಾಮಾಗಳಿಗೂ ಕೂಡ ಕಾರಣವಾಗ್ತಾ ಹೋಗುತ್ತೆ. ಈಗ ಮಹಿಳೆಯನ್ನ ಅರೆಬೆತ್ತಲುಗೊಳಿಸಿ ಹಲ್ಲೆಗೈದ ಪ್ರಕರಣದ ಸಂಬಂಧ ಪಾಲಿಕೆಯ ಸದಸ್ಯೆ ಸುವರ್ಣ ಕಲ್ಲಗುಂಟ ಅವರನ್ನ ಕೂಡ ಬಂಧಿಸಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಕೈ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ. ಮನ್ರೇಗಾ ಮರುಜಾರಿಗೆ ಒತ್ತಾಯಿಸಿ ಕೈ ನಿರ್ಣಯವನ್ನ ಕೈಗೊಂಡಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಕೈ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ. ಮನ್ರೇಗಾ ಮರುಜಾರಿಗೆ ಒತ್ತಾಯಿಸಿ ಕೈ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರುವುದು. ನಿನ್ನೆ ನಡೆದ ಸಭೆಯಲ್ಲಿ ಕೇಂದ್ರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದಿದೆ. 2 ದಿನದ ವಿಶೇಷ ಅಧಿವೇಶನವನ್ನ ಕರೆಯೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಕಾಯ್ದೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕಾಯ್ದೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿರುವುದು. ಜಿಲ್ಲೆ, ತಾಲೂಕು, ಗ್ರಾಮಗಳಲ್ಲಿ ಹೋರಾಟ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ. ಕಳೆದ ಅಧಿವೇಶನದ ಸಮಯದಲ್ಲಿ ಕೇಂದ್ರ ಸರ್ಕಾರ
ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಹೆಸರನ್ನ ಬದಲಾವಣೆ ಮಾಡೋದ್ರ ಮೂಲಕ ಜೊತೆಗೆ ಆ ಕೆಲಸದ ರೂಪುರೇಷೆಗಳನ್ನ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಕೆಲವೊಂದಷ್ಟು ಚೇಂಜಸ್ ಅನ್ನ ತಂತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೆಲವೊಂದಷ್ಟು ಹೋರಾಟಗಳು ಕೂಡ ನಿನ್ನೆಯಿಂದಲೇ ರೂಪುರೇಷೆಯನ್ನ ಪಡ್ಕೊಳ್ತಾ ಇದೆ. ಮತ್ತೆ ಈಗ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಅದರಲ್ಲೂ ಜಿಲ್ಲೆ, ತಾಲೂಕು, ಗ್ರಾಮಗಳಲ್ಲಿ ಹೋರಾಟಕ್ಕೆ ಪ್ಲಾನ್ ನಡೀತಾ ಇದೆ.